2025 ಮುಗಿಸಿ 2026ಕ್ಕೆ ಕಾಲಿಡ್ತಾ ಇದೀವಿ ನಾವು. ಹೌದು. ಈ 2026ರ ಭವಿಷ್ಯ ಹೇಗಿದೆ ನಿಮ್ಮ ಪ್ರಕಾರ? ರವಿ ಅಧೀನದಲ್ಲಿರೋದ್ರಿಂದ ಯಾರಾದರೂ ಇನ್ನೊಬ್ರು ಮುಂದೆ ನಾನೇ ಸರ್ವಸ್ವ, ನಾನೇ ಜಂಬ, ನಂದೇ ಶ್ರೇಷ್ಠ ಅಂತ ತೋರ್ಸೋದಕ್ಕೆ ಹೋದ್ರೆ 100% ಡೌನ್ಫಾಲ್ ಆಗ್ತಾರೆ. ಮೇಷ ರಾಶಿಯವರಿಗೆ ಮೇ ತಿಂಗಳಿಂದ ಗುರುಬಲ ಸ್ಟಾರ್ಟ್ ಆಗ್ತದೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಮುನ್ನುಗ್ಗಿ ಧೈರ್ಯ ಮಾಡೋದಕ್ಕೆ ಹೋಗಿ ಅಪಹಾಸ್ಯಕ್ಕೆ ಒಳಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಸ್ಟ್ ಆಫ್ ಆಲ್ ಮಿಥುನ ರಾಶಿಯವರಿಗೆ ಹೆಂಗೆ ಅಂತ ಹೇಳಿದ್ರೆ, ಒಳ್ಳೆಯವ್ರ ಜೊತೆ ಇದ್ರೆ ಒಳ್ಳೆಯವರು, ಕೆಟ್ಟವ್ರ ಜೊತೆ ಇದ್ರೆ ಕೆಟ್ಟವರು. ಕಟಕ ರಾಶಿಯವ್ರಿಗೆ ಒಂಥರ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನಂಗಾಗುತ್ತೆ. ಸಿಂಹ ರಾಶಿಯವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ಕೋತೀರಾ. ಕನ್ಯಾ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಗುರು ಬರ್ತಾ ಇರೋದ್ರಿಂದ. ತುಲಾ ರಾಶಿಯವರಿಗೆ ಮೇ ತಿಂಗಳ ತನಕ ಗುರುಬಲ ಇರ್ತದೆ. ಮೇ ತಿಂಗಳ ನಂತರ ಲಕ್ಕೇನಂತ ಹೇಳಿದ್ರೆ ವೃಶ್ಚಿಕ ರಾಶಿಯವರಿಗೆ 5th ಹೌಸಲ್ಲಿ ಶನಿ ಬಂದು ಕೂರ್ತಾ ಇದ್ದಾನೆ. ಸದ್ಯಕ್ಕೆ ಧನಸ್ಸು ರಾಶಿಯವರಿಗೆ 2026 ಮೇ ತಿಂಗಳ ತನಕ ಗುರುಬಲ ಇರ್ತದೆ. ಕುಂಭರಾಶಿ ರಾಶಿಯಲ್ಲೇ ರಾಹು ಸ್ಥಿತನಾಗಿರ್ತಾನೆ. ಹುಚ್ಚಾಟಗಳು ಜಾಸ್ತಿ ಇರುತ್ತೆ. ಮೀನ ರಾಶಿಗೆ ಶನಿ ಸಾಡೆ ಸಾತಿ ಸೆಕೆಂಡ್ ಸ್ಟೇಜಲ್ಲಿ ಇದೆ. ಅದರಲ್ಲಿ ಕೂಡ ಜನ್ಮ ಶನಿ ಅಂತ ಹೇಳ್ತೀವಿ. ಬ್ಲೇಮಿಂಗ್ ಇದ್ದೇ ಇರುತ್ತೆ. ಈ ವರ್ಷದಲ್ಲಿ 2026ನೇ ವರ್ಷದಲ್ಲಿ ಡೆತ್ ರೇಟು ಮಕರ ರಾಶಿಯವ್ರದ್ದು ಜಾಸ್ತಿ ಆಗಿರುತ್ತೆ. ಒಬ್ಬ ಜ್ಯೋತಿಷಿ ಆದವನು ನೀವು ನನ್ನ ಹತ್ರ ಸಮಸ್ಯೆನೇ ಕೇಳ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಅದನ್ನು ನಿಮಗೆ ಹೇಳ್ದೇನೆ ಆ ಸಮಸ್ಯೆನ ನಿಮಗೆ ಅರ್ಥ ಮಾಡಿಸಿ ನಿಮ್ಮಿಂದನೇ ಉತ್ತರ ತಗ್ಸೋಂಥ ಜ್ಯೋತಿಷಿ. ಈಗಿನ ಜನ್ರೇಷನಲ್ಲಿ ಈ ಕೆಲವೊಂದು ಸಿನಿಮಾಗಳನ್ನು ನೋಡಿ ಜನ ಪ್ರೇರೇಪಿತರಾಗಿ ಇದೇ ಸತ್ಯ ಅಂತ ನಂಬಿಟ್ಟಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದೈವ ಸುಳ್ಳು ಅಂತ ಹೇಳ್ತಾ ಇಲ್ಲ, ದೈವ ನರ್ತಕ ಸುಳ್ಳು ಅಂತ ಹೇಳ್ತಾ ಇರೋದು. ಇವರಿಗೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ದೈವ ಬರುತ್ತಲ್ಲ ಸರ್, ಹೆಂಗೆ ಸರ್ ಅದು? ನಾನು ದೇವ್ರುಂಡಿಗೆ ಆಗೋದಕ್ಕಿಂತ ಜಾಸ್ತಿ ರೋಡ್ ಸೈಡ್ ಅಂಗವಿಕಲರಿಗೆ, ಬಡ ಮಕ್ಕಳಿಗೆ ಈ ರೀತಿ ಕೂಡ ಜಾಸ್ತಿ ಮಾಡ್ತೀನಿ ನಾನು. ಯಾಕೆ ದೇವ್ರೇನಾದ್ರೂ ಅಪ್ಪಿತಪ್ಪಿ ನಾವು ದುಡಿದಿದ್ದನ್ನ ನಾವೇ ಎಂಜಾಯ್ ಮಾಡ್ಬಿಟ್ರೆ ದೇವ್ರಿಗೆ ಏನಾದರೂ ಕೋಪ ಬರುತ್ತಾ ಅಥವಾ ಬೇಡ ಅಂತ? ಹಂಗಲ್ಲ ಸರ್. ಈಗ ಪುರೋಹಿತರು ಅಂದ್ರೆ ಒಂದು ಮೈಂಡ್ ಸೆಟ್ ಇರುತ್ತೆ. ಅವ್ರಿಗೇನು ದೇವಸ್ಥಾನದಲ್ಲಿ ಪೂಜೆ ಮಾಡೋದು, ಗಂಟೆ ಅಲ್ಲಾಡ್ಸೋದು, ಆರತಿ ತಟ್ಟೆಗೆ ಸ್ಫೂರ್ತಿ ಎತ್ಕೊಳ್ಳೋದು, ಹೊಟ್ಟೆ ಬಿಟ್ಕೊಳ್ಳೋದು, ಗೃಹ ಪ್ರವೇಶಕ್ಕೆ ಮದುವೆ ಮನೆಗೆಲ್ಲ ಹೋಗ್ತಾ ಇರ್ತೀವಿ, ನಾಮಕರಣಕ್ಕೆ ಚೆನ್ನಾಗಿ ತಿನ್ನೋದು, ಸಿಕ್ಕಿದೆಲ್ಲ ಬಾಚ್ಕೊಂಬರೋದು. ನಿನ್ನೆ ಮೊನ್ನೆ ಏನೋ ಕೆಟ್ಟ ಕೆಲಸ ಮಾಡಿರ್ತೀರಾ, ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೀರಾ, ಅಪ್ಪ ದೋಷ ಪರಿಹಾರ ಆಯ್ತಪ್ಪ, ನಾಳಿಂದ ಇನ್ನೊಂದು ಲೆಕ್ಕ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ. ಹೆಂಗೆ ಅದು? ಗೌರ್ಮೆಂಟ್ ಅಂಡಲ್ಲಿರ್ತಕ್ಕಂಥ ದೇವಸ್ಥಾನಗಳ ಹುಂಡಿ ದುಡ್ಡು ಯಾವುದೇ ಕಾರಣಕ್ಕೂ ದೇವಸ್ಥಾನ ವಿಚಾರಕ್ಕೆ ಖರ್ಚಾಗೋದು ತುಂಬ ಕಡಿಮೆ. ಒಂದು ಹಬ್ಬ ಬರುತ್ತೆ, ಆ ಹಬ್ಬದಲ್ಲಿ ಹೆಂಗೆ ಅಂತಂದರೆ ಮುಂದೆ ಹಿಂಗೆ ಹಾಕ್ತಾ ಇರ್ತಾರೆ, ಹಿಂದೆ ಒಂದು ಡೋರ್ ಇದೆ, ಆ ಹಿಂದೆ ಒಂದು ಟಾಟಾ ಎಸಿನೋ ಒಂದು ಹಪ್ಪೆ ಗಾಡಿನ ನಿಲ್ಲಿಸಿರ್ತಾರೆ, ಚೀಲದಲ್ಲಿ ತುಂಬ ಗಾಡಿ ಹಾಕೊಂಡು ಪುರೋಹಿತರ ಮನೆಗೆ ಹೋಗ್ತಾ ಇರ್ತಾರೆ ದುಡ್ಡು. ಹೌದು, ಅವ್ರ ಮಕ್ಕಳೆಲ್ಲ ಬ್ಯಾಂಕಾಕಲ್ಲಿ ಫಾರಿನಲ್ಲೆಲ್ಲ ಸೆಟ್ಲ್ ಆಗಿದ್ದಾರೆ. ನಾಳೆ ದಿನ ಇಷ್ಟು ದುಡ್ಡು ಎಲ್ಲಿಂದ ಬಂತಪ್ಪ ಅಂತ ಯಾರಾದ್ರೂ ಒಂದು ಕೇಳಿದ್ರೆ ಭಕ್ತರು ಕೊಟ್ಟಿದ್ದು ಸರ್ ಅಂದ್ಬಿಡ್ತೀನಿ ನಾನು. ದೇವಸ್ಥಾನ ಸರ್ಕಾರದಲ್ಲಿ ಹಿಂಗೆ ನಡೀತಾ ಇರೋದು. ಸರ್ಕಾರದವರು ಮಠ ಮಂದಿರಗಳನ್ನು ಯಾಕೆ ಅದು ಅಷ್ಟು ಹಿಡ್ಕೊತಾರೆ ಅಂತ ಹೇಳಿದ್ರೆ, ಇಡಬೇಕಲ್ಲ ಅವ್ರದ್ದು ಕಂತೆ ನೋಟ್ಗಳನ್ನ. ನಿಮ್ಮ ಕಷ್ಟಗಳನ್ನು ನೀವು ಯಾರ ಹತ್ರ ನಂಬಿದ್ದೀರ ಅವ್ರ ಹತ್ರ ಹೇಳ್ಕೊಳ್ಳಿ, ದೇವ್ರ ಹತ್ರ ನಂಬಿದ್ದೀರ ದೇವ್ರ ಹತ್ರ ಹೇಳ್ಕೊಳ್ಳಿ. ಸಿಕ್ದವ್ರ ಹತ್ರಲ್ಲೇ ಹೇಳ್ಕೊಂಬರಕ್ಕೆ ಹೋಗ್ಬೇಡಿ. ನೀವು ಒಳ್ಳೇದಾದರೂ ಅಷ್ಟೇ, ಕೆಟ್ಟದಾದರೂ ಅಷ್ಟೇ, ನಿಮ್ಮಲ್ಲೇ ಇರಬೇಕು ಅದು. ಅಥವಾ ನೀವು ನಂಬಿಕೆ ಇಟ್ಟಿರ್ತಕ್ಕಂಥ ಜನರಲ್ಲಿ ಇರಬೇಕು, ದೇವರಲ್ಲಿ ಇರಬೇಕು. ಸಿಕ್ದವ್ರ ಹತ್ರ ಹೇಳ್ಕೊಂಬರೋದು ಇದೆಲ್ಲ ಬಿಟ್ಬಿಡಿ.